ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KPSC ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಬಗ್ಗೆ ಇರುವಂಥ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಕಾರಣ KPSC ಈಗ ಆಲ್ರೆಡಿ ನೋಟಿಫಿಕೇಷನ್ ಮಾಡಿ ವರ್ಷಗಳೇ ಕಳೆದರೂ ಕೂಡ ಇನ್ನೂ ಕೂಡ ಲ್ಯಾಂಡ್ ಸರ್ವೇರ್ ಪರೀಕ್ಷೆಯನ್ನು ಮಾಡಿ ಮುಗಿಸಿಲ್ಲ. ಎಸ್ಪೆಷಲಿ HK ಆ್ಯಂಡ್ ನಾನ್ HK ಎರಡೂ ಪರೀಕ್ಷೆಯ ದಿನಾಂಕಗಳನ್ನ ಈಗ ಆಲ್ರೆಡಿ ತಾತ್ಕಾಲಿಕ ದಿನಾಂಕಗಳನ್ನ ಕೊಟ್ಟಿದ್ದರು, ಬಟ್ ಅದು ಕೂಡ ಕನ್ಫರ್ಮ್ ಆಗಿಲ್ಲ. ಸಾವಿರಾರು ಜನ ಅಭ್ಯರ್ಥಿಗಳೀಗ ಈ ಒಂದು ಪರೀಕ್ಷೆಯನ್ನು ನಂಬ್ಕೊಂಡು ಕೂತಿರುವಂಥವ್ರು ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಸೊ ಈಗಾಗಲೇ ಹಲವಾರು ಬಾರಿ KPSC ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕಾಲ್ ಮಾಡಿ ಕೇಳಿದರು. ಅವರು ಹೇಳ್ತಾ ಇರೋದು ಒಳ ಮೀಸಲಾತಿ ವಿಚಾರದಿಂದಾಗಿ ನಾವು ಯಾವುದೇ ಪ್ರೊಸೆಸ್ ಮಾಡ್ತಾಯಿಲ್ಲ, ಸೊ ಪರೀಕ್ಷೆಯ ದಿನಾಂಕವನ್ನು ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಯಾವಾಗ ಎಕ್ಯುರೇಟಾಗಿ ಪರೀಕ್ಷೆ ಮಾಡ್ಬೋದು ಅಥವಾ ಏನು ಅನ್ನೋ ವಿಷಯವನ್ನು ಸ್ಪಷ್ಟನೆಯನ್ನೇ ಕೊಡ್ತಾ ಇಲ್ಲ. ಸೊ ಇದಕ್ಕೆ ಫೈನಲ್ ಆಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಟೀಮ್ ಅಕ್ಷಾ ಟೀಮ್ ನಾಳೆ KPSC ಕಚೇರಿಗೆ ಇದೇ ವಿಚಾರವಾಗಿ ಭೇಟಿ ಕೊಡಲಿದೆ. ಯಾರೆಲ್ಲ ಬೆಂಗಳೂರಲ್ಲಿರುವಂಥ ಆಸ್ಪಿರೆಂಟ್ಸ್ ಇದ್ದೀರಾ ಅಥವಾ ಬೆಂಗಳೂರಿನ ಸುತ್ತಮುತ್ತ ಹತ್ತಿರದಲ್ಲಿರುವಂಥ ಲ್ಯಾಂಡ್ ಸರ್ವರ್ ಪರೀಕ್ಷೆಯ ಅಭ್ಯರ್ಥಿಗಳು ಅಕ್ಷಾ ಟೀಮ್ ಜೊತೆಗೂಡಿ 11 ಗಂಟೆಗೆ KPSC ಕಚೇರಿ ಮುಂದೆ ಹೋದರೆ ಖಂಡಿತವಾಗಿ ಈ ಬಗ್ಗೆ ಕಾರ್ಯದರ್ಶಿ ಅವರಿಗೆ ಒಂದು ಮನವಿಯನ್ನು ಕೊಡ್ಬೋದು ಆ್ಯಂಡ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಪಡಿಬೋದು. ಅದಕ್ಕಾಗಿ ತುಂಬ ಜನ ಈಗ ವೇಟ್ ಮಾಡ್ತಾಯಿದ್ದೀರಾ. ಸೊ ಆದಷ್ಟು ನಾಳೆ ಎಲ್ಲರೂ ಕೂಡ ಹೋಗಿ ಆ್ಯಂಡ್ ಈ ವಿಷಯದ ಕುರಿತಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಾ ದಯವಿಟ್ಟು ಹೋಗಿ. ಆ್ಯಂಡ್ ಅಗೇನ್ ತುಂಬ ಜನ ಕೇಳ್ತಾ ಇದ್ದೀರಿ ನನಗೆ ಕ್ವಶನ್ ಮೇಲೆ ಕ್ವಶನ್, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಯಾವಾಗ ಸರ್, ಏನು ಡೇಟು ಅಂತ. ಬಟ್ ಡೇಟ್ ಬಗ್ಗೆ ಅವರೇ ಕ್ಲಾರಿಟಿ ಕೊಟ್ಟರೆ ತಾನೆ ನಾವು ಹೇಳೋದು. ಅವ್ರು ಯಾವುದೇ ಕಾರಣಕ್ಕೂ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಅಗೇನ್ ಹೇಳ್ತಾ ಇರೋದು ಅದೊಂದೇ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಾವು ಪ್ರೊಸೆಸ್ ತಡೆ ಹಿಡಿದಿದ್ದೀವಿ ಒಳ ಮೀಸಲಾತಿ ವಿಚಾರಕ್ಕಾಗಿ ಅಂತ. ಸೊ ಅದಕ್ಕೆ ನಾಳೆ ಎಲ್ಲರೂ ಕೂಡ ಅಕ್ಷರ ಟೀಮ್ ಜೊತೆಗೂಡಿ ಒಂದಿಷ್ಟು ಹೆಚ್ಚಿನ ಜನ ಅಭ್ಯರ್ಥಿಗಳು ಹೋದರೆ ಅವರಿಗೆ ಒಂದು ರೀತಿ ಪರೀಕ್ಷಾ ವಿಚಾರವಾಗಿ ಸೀರಿಯಸ್ನೆಸ್ ತೆಗೆದುಕೊಂಡು ಏನಾದರೂ ಒಂದು ಡಿಸಿಷನ್ ಅಥವಾ ಒಂದು ಪ್ರೆಸ್ ನೋಟನ್ನಾದರೂ ಅಟ್ಲೀಸ್ಟ್ ವೆಬ್ಸೈಟಲ್ಲಿ ಪ್ರಕಟ ಮಾಡಿದರೆ ಏನಕ್ಕೆ ಸ್ಟಾಪ್ ಆಗಿದೆ ಎಕ್ಸಾಮ್, ಯಾಕೆ ಪ್ರೊಸೆಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಆದರೂ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಈಗ ಬರೀ ಇದೊಂದು ಪರೀಕ್ಷೆದಲ್ಲ, ಈಗ PDO ರಿಸಲ್ಟ್ದು ಕೂಡ ಅಷ್ಟೇ ವೇಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವ್ರು ಹೇಳಿದಂತೆ ಮೇ ಅಥವಾ ಜೂನ್ ತಿಂಗಳಂತ ಹೇಳಿದರು, ಮೇ ಮುಗ್ದೋಯ್ತು, ಜೂನ್ ಮಂತ್ ಕೂಡ ಬಂತು. ಈ ರೀತಿ ಪರೀಕ್ಷಾ ದಿನಾಂಕಗಳು, ಪರೀಕ್ಷಾ ಫಲಿತಾಂಶಗಳ ಬಗ್ಗೆ ಇಷ್ಟೊಂದು ವಿಳಂಬ ಧೋರಣೆಯನ್ನು ತೋರುವಂಥದ್ದು ನಿಜಕ್ಕೂ ಒಳ್ಳೆಯದಲ್ಲ. ಒಂದು ನೇಮಕಾತಿ ಆಯೋಗಕ್ಕೆ ತನ್ನದೇ ಆದಂಥ ನಿರ್ದಿಷ್ಟವಾದ ಮಿತಿಗಳಿರುತ್ತೆ. ಆ ಮಿತಿಗಳ ಒಳಗಾಗಿ ತಾನು ಪರೀಕ್ಷೆಯನ್ನು ಮತ್ತು ಪರೀಕ್ಷಾ ದಿನಾಂಕಗಳನ್ನು ಬಿಡುಗಡೆಗೊಳಿಸಿದರೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗುತ್ತೆ. ಸ್ಟೂಡೆಂಟ್ಸ್ಗಾಗಿರುವಂಥ ಆಯೋಗಗಳು ವಿದ್ಯಾರ್ಥಿ ಫ್ರೆಂಡ್ಲಿ ಆಗಿರಲಿಲ್ಲ ಅಂತಂದರೆ ಯಾವ ರೀತಿಯಾದಂಥ ಪರೀಕ್ಷೆಗಳನ್ನು ಇವರು ನಡೆಸ್ತಾರೆ. ಈಗಾಗಲೇ KPSC ಬಗ್ಗೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಇರೋವಂಥ ಎಲ್ಲ ಗುಡ್ ಒಪಿನಿಯನ್ ಹೋಗಿಬಿಟ್ಟಿದೆ. ಆಲ್ರೆಡಿ KS ಪರೀಕ್ಷೆ ವಿಚಾರವಾಗಿ ಕಂಪ್ಲೀಟಾಗಿ ನೊಂದ್ಕೊಂಡಿದ್ದಾರೆ. ಇನ್ನೇನಾದರೂ ಅಗೇನ್ ಇದೇ ರೀತಿ ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ KPSCಗೆ ನೀವು ಪರೀಕ್ಷೆಗಳನ್ನು ಕೊಡಬೇಡಿ ಅಂತ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕೂತ್ಕೊಳ್ತಾರೆ. ಈಗ ಆಲ್ರೆಡಿ ಡಿಮ್ಯಾಂಡ್ ಇರುವಂಥದ್ದು KEAಗೆ ಎಲ್ಲ ಪರೀಕ್ಷೆಗಳನ್ನು ವಹಿಸಿ, ಅಪ್ಕಮಿಂಗ್ ಯಾವುದು KPSCಗೆ ಬೇಡ ಅಂತ ಆಸ್ಪಿರೆಂಟ್ಸ್ ಹೇಳ್ತಾ ಇದ್ದಾರೆ. ಕಾರಣ ಒಂದು ನೇಮಕಾತಿ ಆಯೋಗ ಸರಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋಕ್ಕೆ ಬರಲ್ಲ, ಒಂದು ಪರೀಕ್ಷಾ ದಿನಾಂಕಗಳನ್ನು ಸರಿಯಾಗಿ ನಿಗದಿಪಡಿಸಲ್ಲ, ಪರೀಕ್ಷೆ ನಡೆಸಿ ಎಲ್ಲಾದರೂ ಕೂಡ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ ಮೇಲೆ ಕ್ವಿಕ್ಕಾಗಿ ಪ್ರೊಸೆಸ್ ಮಾಡಿ ಸೆಲೆಕ್ಷನ್ ಲಿಸ್ಟ್ ಬಿಡಲ್ಲ. ಇಷ್ಟೊಂದು ನಿಧಾನಗತಿ ಆದರೆ ಒಂದೊಂದು ಸೆಲೆಕ್ಷನ್ ಲಿಸ್ಟಿಗೆ 4-5 ವರ್ಷಕ್ಕಾದರೆ ಆ ಅಭ್ಯರ್ಥಿಗಳ ಭವಿಷ್ಯ ಏನಾಗಬೇಕು. ಇಲ್ಲಿ UPSCಗೆ 5 ಅಟೆಂಪ್ಟ್ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆ, ಇವರೊಂದು ಆಯ್ಕೆ ಪಟ್ಟಿ ಬಿಡೋ ಅಷ್ಟರಲ್ಲಿ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಅಟ್ಲೀಸ್ಟ್ ಒಂದು ಕ್ಯಾಲೆಂಡರ್ ರೆಡಿ ಮಾಡೋಕ್ಕೆ ಆಗ್ತಿಲ್ಲ ಇವ್ರ ಕೈಲಿ. ಎಷ್ಟು ವೇಕೆನ್ಸಿ ಇದೆ, ಯಾವಾಗ ನಾವು ನೋಟಿಫಿಕೇಷನ್ ಮಾಡ್ತೀವಿ, ಯಾವ ಇಯರ್ ಎಕ್ಸಾಮ್ಸು, ಏನೂ ಇಲ್ಲ. UPSCಯವ್ರು ಆಲ್ರೆಡಿ ಹೇಳಿದರೆ ನಾವು UPSCನ ಫಾಲೋ ಮಾಡ್ತೀವಿ ಕೀ ಆನ್ಸರ್ ಬಿಡೋದ್ರಲ್ಲಿ, ಕಟ್ ಆಫ್ ಬಿಡೋದ್ರಲ್ಲಿ ಅಂತ ಹೇಳ್ತಾರೆ. ಬಟ್ ಬೇರೆ ವಿಷಯದಲ್ಲಿ ಯಾಕೆ ಇವರು ಫಾಲೋ ಮಾಡಲ್ಲ? ಪರೀಕ್ಷಾ ನಿಯಂತ್ರಕರು ಅಂತೂ ಬಿಡಿ, ನೆಕ್ಸ್ಟ್ ಲೆವೆಲ್ ಇರ್ತಾರೆ ಅವರೆಲ್ಲ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಈ ಸಲ ರಾಹುಲ್ ಸರ್ ಬಂದಿದ್ದಾರೆ ನೋಡಿ, ಅವರಾದರೂ ಹೆಂಗೆ ಪರೀಕ್ಷೆಗಳನ್ನ ನಡೆಸ್ಕೊಂಡು ಹೋಗ್ತಾರೆ, ಏನು ಪಾರದರ್ಶಕತೆಯನ್ನು ತರ್ತಾರೆ. ಇನ್ನು ಕಾರ್ಯದರ್ಶಿಗಳಂತೂ ಅವರಿಗೆ ಬೇರೆ ಬೇರೆ ಇಲಾಖೆಗಳದ್ದು ಕೊಟ್ಟರೆ ಹೆಚ್ಚುವರಿ ಜವಾಬ್ದಾರಿ ನೀಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಸಿಗ್ನೇಚರ್ ಇಲ್ಲದೆ ಇವರು ಪ್ರೆಸ್ ನೋಟ್ ಬಿಡ್ತಾರೆ. ಆ ಲೆವೆಲಿಗೆ KPSC ಬಂದು ನಿಂತಿದೆ. ಸೊ ಅದಕ್ಕೆ ನಾಳೆ ಆದಷ್ಟು 11 ಗಂಟೆಗೆ ಅಕ್ಷಾ ಟೀಮ್ ಜೊತೆಗೂಡಿ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ KPSC ಕಚೇರಿಗೆ ಹೋಗ್ಬಿಟ್ಟು ಈ ಒಂದು ಸಂಬಂಧಪಟ್ಟಾಗಿ ಮಾಹಿತಿಗಾಗಿ ಬೇಡಿಕೆ ನೀಡಬೇಕು. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ದು ಅಟ್ಲೀಸ್ಟ್ ಒಂದು ಪ್ರೆಸ್ ನೋಟನ್ನಾದರೂ ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.